ಇಲ್ಲಿ ನೋಡ್ಬೋದು ಫುಲ್ ಸ್ಟಕ್ ಆಗಿದ್ದಾರೆ ಇಲ್ಲಿ, ಹೋಗೋದಲ್ಲೇ ಬರೋದಲ್ಲೇ. ಸೊ ಇನ್ನು ನಾವು ಅಲ್ಲಿಗೆ ಹೋಗಿ ಫುಲ್ ಟಾಪ್ಗೆ ಹೋಗ್ಬೇಕು. ಸೊ ಬನ್ನಿ ನಾವು ಪಾಸ್ ಆಗೋಣ ಇಲ್ಲಿಂದ. ಸೊ ಸದ್ಯ ಬಿಸಿಲಿಲ್ಲ, ಸ್ವಲ್ಪ ಬಚಾವು. ಸೊ ಬರೋರು ಸಿಂಪಲಾಗಿ ಒಂದು ಟಿ ಶರ್ಟು, ಅದು ಫುಲ್ ತೆಳ್ಳೆ ಟಿ ಶರ್ಟ್ ಹಾಕೊಂಬಂದು ಒಂದು ನೈಟ್ ಪ್ಯಾಂಟ್ ಹಾಕೊಂಡ್ಬಿಡಿ. ಸೊ ಜೀನ್ಸ್ ಪ್ಯಾಂಟ್ ಆದರೆ ತುಂಬ ಹಿಂಸೆ ಆಗುತ್ತೆ. 3-5 ಬರೋರು ಬಂದರೂ ಓಕೆನೆ. ಸೊ ಬನ್ನಿ ನಾವು ಹೋಗೋಣ ಮೇಲೆ. ಫುಲ್ ವ್ಯೂ ಹೇಗಿದೆ ಅಂತ. We can go down until they complete the whole thing. ಸೊ ನಾವು ಸಣ್ಣ ಇರುವಾಗ ಹಿಂಗೆ, ಬಟ್ ಏನು ದಪ್ಪ ಇರೋರಂತೂ ಪಾಪ ಹಿಂಗೋ. ನೋಡ್ಬೋದು ಜಾಗ ಹೇಗಿದೆ, ಫುಲ್ ಡೀಪ್ ಆಗಿದೆ. ಹುಷಾರಾಗಿ ಹೋಗ್ಬೇಕಿಲ್ಲಿ, ಸೊ ಹತ್ರ ಪಡೋಂಗಿಲ್ಲ. Come on, you don't look down. Go, man. How will I go? Why go? Sorry. I will support you. Why on earth you want to make a video here? That is sky. ಸೊ ಇಲ್ಲೇ ಇದ್ರೆ ರಿಸ್ಕ್ ಆಗುತ್ತೆ, ಹೋಗೋಬ್ರು ತೊಂದರೆ ಆಗುತ್ತೆ. ಸೊ ನಾವು ಮೇಲೆ ಹೋಗೋಣ. ಸೊ ನೋಡ್ಬೋದು ಇಲ್ಲಿ ರಾಮದೇವ್ರ ಬೆಟ್ಟಕ್ಕೆ ಹೋಗಿದ್ವಲ್ಲ, ಅದಕ್ಕಿಂತ ಸ್ವಲ್ಪ ಡೇಂಜರ್ ಇದು. ತಾಯಿ ಜೀವ ಅನ್ನೋದು ಎಷ್ಟು ಪುಣ್ಯ ನೋಡಿ. ಪಾಪ ಎರಡೇ ಅಮ್ಮ, ಒಬ್ಬರು ತಾಯಿ ಮತ್ತು ಇಬ್ಬರು ಮಕ್ಕಳು. ಪಾಪ ತಾಯಿ ಕೈಲಿ ಆಗ್ತಿಲ್ಲ ಅಂದ್ರೂ ತನ್ನ ಮಕ್ಳಿಗೋಸ್ಕರ ಪಾಪ ತಾಯಿನ ಮೇಲ್ಗಡೆ ಕರ್ಕೊಂಬರ್ತಿದ್ರು. ಸೊ ಅದಕ್ಕೆ ಹೇಳೋದು, ತಾಯಿಗಿಂತ ದೇವರಿಲ್ಲ ಅಂತ. ಸುಮ್ಮನೆ ಹೇಳಲ್ಲ. ಪಾಪ ಅಮ್ಮನ ಕೈಲಿ ಹತ್ತಕ್ಕಾಗ್ತಿಲ್ಲ ಅಂದ್ರೆ ತನ್ನ ಮಕ್ಳಿಗೋಸ್ಕರ ಕರ್ಕೊಂಬರ್ತಿದ್ರು. ಸೊ ಬನ್ನಿ ನಾವು ಜರ್ನಿ ಕಂಟಿನ್ಯೂ ಮಾಡೋಣ. ರಾಮದೇವ್ರ ಬೆಟ್ಟ ಆದ್ರೂ ಸ್ವಲ್ಪ ಪಿಕ್ಕಿತ್ತು ಅಷ್ಟೇ. ಸೊ ಇದಂತೂ ಫುಲ್ ಡೇಂಜರು. ನೋಡ್ಬೋದು ಇಲ್ಲೇ ಆಗಿದೆ ಅಂತ ಮೆಟ್ಲುಗಳು. ಸೊ ಬನ್ನಿ ನಮಗೆ ಫುಲ್ ಟಾಪ್ ಹೋಗೋಣ. ಸೊ ಅನ್ಕೊಂಡೆ ಟಾಪ್ ಅಂತ, ಬಟ್ ನಾವು ಇನ್ನೊಂದು ಟಾಪ್ ರೀಚ್ ಆಗಿಲ್ಲ. ಸೊ ಇಲ್ಲಿಂದ ಮೇಲೆ
ಸಪೋರ್ಟ್ ಕೂಡ ಇಲ್ಲ. ಸೊ ನೀವೇನಾದ್ರು ಬರ್ತಿದ್ರೆ ಸ್ಲಿಪ್ಪರ್ ಹಾಕೊಂಡು ಬರಬೇಡ್ರಿ ಅಂತ ಹೇಳ್ತೀನಿ. ಶೂ ಇದ್ರೇ ಕೆಲವು ಟೈಮ್ ಜಾರುತ್ತೆ. ಸ್ಲಿಪ್ಪರ್ ಇದ್ದರೆ ಸ್ವಲ್ಪ ಕೆಳಗಡೆ ಬಿಟ್ಬಿಟ್ಟು ಬನ್ನಿ, ಇಲ್ಲ ಕೈ ಹಿಡ್ಕೊಂಡು ಬನ್ನಿ. ಬನ್ನಿ ಸೊ ಇಲ್ಲಿ ಮೆಟ್ಲೇ ಇಲ್ಲ ನೋಡ್ಬೋದು. ಡ್ರಾಪಲ್ಲಿ ಹೋಗಿ ನೋಡೋಣ ಹೇಗೆ. ಸೊ ಪ್ಲಾಸ್ಟಿಕ್ ಎಸಿಬೇಡಿ ಎಲ್ಲ ನಾವು. ಕೊನೆಗೂ ಟಾಪಿಗೆ ಬಂದೆ ಅಂದ್ಕೊಂಡೆ, ಬಟ್ ಇನ್ನೂ ದೂರ ಇದೆ ಫ್ರೆಂಡ್ಸ್. ಇನ್ನೂ ಕೊನೆಗೆ ಬಂದಿಲ್ಲ ಟಾಪಿಕ್. ನಾನು ಎನರ್ಜಿ ಫುಲ್ ಮಾತ್ರ ಹೋಗ್ತಾ ಇದೆ. ರೆಸ್ಟ್ ಮಾಡಿ ಹತ್ತಾ ಇದ್ದೀನಿ. ಎನರ್ಜಿ ಇಲ್ಲಿಗೆ ಖಾಲಿಯಾಗಿದೆ. ಇಲ್ಲಿಂದ ಸ್ವಲ್ಪ ರೆಸ್ಟೋರ್ ಮಾಡ್ಕೊಂಡು ಮೇಲೆ ಹೋಗ್ತಿದ್ದೀನಿ. ಸಾವಂತುರ್ಗ, ಶಿವಗಂಗೆ ಇದೆಲ್ಲ ತೋರು ಇಷ್ಟೊಂದು ಸುಸ್ತಾಗಿರಲಿಲ್ಲ. ಇದಕ್ಕಂತೂ ಮೋಸ್ಟ್ಲಿ ಅದೇ ಲಾಸ್ಟ್ ಅನಿಸುತ್ತೆ, ಗೊತ್ತಿಲ್ಲ. ಅವಾಗಿಂದ ಮುಗೀತು ಅಂದ್ಕೊಂಡ್ಬರ್ತಾಯಿದ್ದೀನಿ. ಬಟ್ ಮೇಲೆ ಬಂದಾಗಲೇ ಗೊತ್ತಾಗಿದ್ದು ಇನ್ನೂ ಸ್ವಲ್ಪ ಇದೆ ಅಂತ. ಇವಾಗ ಅಂದ್ಕೊಂಡಿದ್ದೆ ಅದೇ ಲಾಸ್ಟ್ ಅಂತ. ಸೊ ನೋಡೋಣ. ಸೊ ಅಷ್ಟು ಈಸಿ ಅಂತ ಅಲ್ಲ ಇದು. ಸೊ ಫುಲ್ ಡೀಪಾಗಿದೆ ಇಲ್ಲಿ. ಸೊ ನೋಡ್ಬೋದು ಈ ಸೈಡ್ ಫುಲ್ ಡೀಪ್ ಇದೆ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಹತ್ಬೇಕಂತೂ ಕೇರ್ಫುಲ್ಲಾಗಿ ಹತ್ಬೇಕು. ಸ್ವಲ್ಪ ಮಿಸ್ಸಾರು ಇಲ್ಲದೆ ಪೀಸ್ ಆಗಿರ್ತೀವಿ. ಕಷ್ಟಪಟ್ಟು ನಾವು ಏನಂತಿದ್ದೋ ಈಸಿ ಕಡೆ ಹೋಗಿರ್ತೀವಿ. ಫೈನಲಿ ಮೇಲೆ ಬಂದ್ವಿ.
ಸೊ ಇಲ್ಲ, ಇನ್ನೂ ಸ್ವಲ್ಪ ದೂರ ಇದೆ. ಟಾಪಿಗೆ ಇವಾಗಲೂ ರೀಚ್ ಆಗಿಲ್ಲ. ಮಂಡಿ ನೋವಿದು ದಯವಿಟ್ಟು ಮೇಲೆ ಬರ್ಬೇಡಿ, ಜಾತಾಗಲ್ಲ. ಓಹ್, ಫೈನಲಿ ರೀಚ್ ಆದ್ವಿ ಅನಿಸುತ್ತೆ. ಇನ್ನೂ ಅನಿಸುತ್ತೆ ಅಷ್ಟೇ, ನನಗಂತೂ ಇನ್ನೂ ಕನ್ಫರ್ಮೇಷನ್ ಇಲ್ಲ. ಫುಲ್ ಡ್ರೈ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಎನರ್ಜಿ ಅಂತೂ ಖಾಲಿ ಖಾಲಿ. ಇಳಿಬೇಕಾರೆ ಒಂದು ಎನರ್ಜಿ ಡ್ರಿಂಕ್ ಹಾಕ್ಕೊಂಡು ಇಳಿಬೇಕು, ಇಲ್ಲಾಂದರೆ ಸುಮ್ಮನೆ ಮೇಲಿಂದ ಡಿ ಹೊಡೆದ್ರೆ ಈಸಿಗೆ ಇಳ್ಕೊಬಿಡ್ತೀನಿ. ಸೊ ರಿಸ್ಕೇ ಇರೋದಿಲ್ಲ. ಸೊ ಫೈನಲಿ ರೀಚ್ ಆದ್ವಿ. ಸೊ ಕನ್ಫರ್ಮ್ ಆಗಿ ಇವಾಗ ಒಂದು ನಂಬಿಕೆ ಬಂದಿದೆ, ಕೊನೆಗೆ ರೀಚ್ ಆಗಿದ್ದೀನಿ ಅಂತ. ಸೊ ನೋಡ್ಬೋದು ಮೇಲ್ಗಡೆ ಏನಿರುತ್ತೆ ಅಂತ. ಸೊ ಮೇಲ್ಗಡೆ ಹೀಗಿರುತ್ತೆ. ನೀವೇನಾದರೂ ಬೆಂಗಳೂರು ಸುತ್ತಮುತ್ತ ಹತ್ತಿರದಲ್ಲಿ 100 ಕಿಲೋಮೀಟ್ರ್ ಸರೌಂಡಿಂಗ್ಸಲ್ಲಿ ಟ್ರೆಕ್ಕಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಜವಾದ ಟ್ರೆಕ್ಕಿಂಗ್ ಇದು. ಸೊ ನೋಡಿದ್ರೆ ಜರ್ನಿ ಹೇಗಿತ್ತು ಅಂತ. ಎನರ್ಜಿ ಖಾಲಿ ಮಾಡ್ಕೊಂಡು ಮೇಲೆ ಬಂದಿದ್ವಿ. ಇದೇ ಥರ ನಿಮಗೆ ಒಳ್ಳೊಳ್ಳೆ ಜಾಗ ಕೊಡಿಸ್ಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಒಳ್ಳೊಳ್ಳೆ ಜಾಗಗಳನ್ನ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ, ಸುತ್ತ ವ್ಯೂ ಆಗಿದೆ ನೋಡೋಣ. ಸೊ ಮೇಲೂ ನೋಡೋಣ ಹೇಗಿರುತ್ತೆ. ಲಾಸ್ಟ್ ಎಂಡ್ ಪಾಯಿಂಟು ಮಧುಗಿರಿ ಫೋರ್ಟ್ನ ಟಾಪ್ ಇವಾಗ ಎಂಟ್ರಿ ಆಗಿದ್ದೀವಿ. ಸೊ ಇದೆ ಎಂಡು ಮಧುಗಿರಿ ಫೋರ್ಟ್ನ ಲಾಸ್ಟ್ ಎಂಡಲ್ಲಿದ್ದೀವಿ. ಟಾಪ್ ರೀಚ್ ಆಗಿದ್ದೀವಿ. ಸುತ್ತಮುತ್ತ ಬರೀ ಬೆಟ್ಟಗಳೇ ನೋಡ್ಬೋದು. ಸೊ ಇಷ್ಟೇ ಈ ವಿಡಿಯೋಗೆ. ಹತ್ತದೇ ವ್ಯೂ ಆದರೆ ಇಲ್ಲಿ ಇಳಿಯೋದೇ ಒಂದು ವ್ಯೂ. ಹತ್ಬೇಕಾದ್ರೆ ಹೆಂಗೋ ಈಸಿಯಾಗಿ ಹತ್ಬಿಡ್ತೀವಿ. ಇಳಿಬೇಕಾದ್ರಂತೂ ಹತ್ಬೇಕಾದ್ರೆ ಹೆಂಗೆ ಹತ್ತೋದಕ್ಕಿಂತ ಡಬಲ್ ಕೇರ್ಫುಲ್ಲಾಗಿ ಇಳಿಬೇಕು. ಸ್ವಲ್ಪ ಮಿಸ್ ಆದ್ರೂ ಈಸಿಯಾಗಿ ಕೆಳಗಡೆ ಲ್ಯಾಂಡಾಗಿರ್ತೀವಿ.
ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಇದು ಕೊನೆಯ ಪಾರ್ಟು. ಏಷ್ಯಾಸ್ ಬಿಗ್ಗೆಸ್ಟ್ ಮೊನೊಲಿಥಿಕ್ ರಾಕ್ನ ನೋಡಿದ್ರಿ. ಆ್ಯಕ್ಚುಲಿ ಇದು ಸೆಕೆಂಡ್ ಬಿಗ್ಗೆಸ್ಟ್ ಮೊನೊಲಿಥಿಕ್ ರಾಕು. ಫಸ್ಟು ಬಂದು ಸಾವನದುರ್ಗ. ಸೊ ಅದನ್ನು ನೆಕ್ಸ್ಟ್ ಯಾವಾಗಾದ್ರೂ ನಿಮಗೆ ತೋರಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸೊ ಇದೇ ರೀತಿ ಇನ್ನೂ ಹಲವಾರು ಅಡ್ವೆಂಚರಸ್ ಜರ್ನಿಗಳನ್ನ ಪ್ಲೇಸಸ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಇನ್ನೂ ಯಾವುದಾದ್ರು ಹಲವಾರು ಟ್ರೆಕ್ಕಿಂಗ್ ಪ್ಲೇಸಸ್ಗಳಿದ್ದರೆ, ಅಡ್ವೆಂಚರಸ್ ಜಾಗಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಸೊ ಅಲ್ಲಿಗೂ ಹೋಗಿ ನಿಮಗೆ ಆ ಜಾಗನ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ನಾವು ಮತ್ತೆ ಇನ್ನೊಂದು ಅಡ್ವೆಂಚರ್ ಜರ್ನಿಯಲ್ಲಿ ಭೇಟಿಯಾಗೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.